ವರೂರಿನಲ್ಲಿದ್ದೀನಿ. ವರೂರಿನಲ್ಲಿ ಚರ್ಮೂರ್ತೇಶ್ವರ ಎಂಬ ಮಠ ಇದೆ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಚರ್ಮೂರ್ತೇಶ್ವರ ಮಠಕ್ಕೆ ಮತ್ತು ವರೂರಿಗೆ ಸರಿಸುಮಾರು 800 ವರ್ಷಗಳ ಇತಿಹಾಸವಿದೆ ಅಂತಂದೇಳಿ ಇದೇ ಚರ್ಮೂರ್ತೇಶ್ವರ ದೇವಸ್ಥಾನದ ಜಾತ್ರೆ ದಿವಸ ವರ್ಷ ಆ್ಯಡ್ ಕೂಡ ಬರುತ್ತೆ. ಅದನ್ನು ನೋಡಿ ವಿಡಿಯೋನ ಮಾಡ್ಲಿಕ್ಕೆ ಬಂದಿದ್ದೀವಿ ನಾವು. ಇವಾಗ ನಾನು ನಿಮಗೆ NH4 ರೋಡ್ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದು ಹುಬ್ಬಳ್ಳಿಯ ಗಬ್ಬೂರು ಬಳಿ ಹೋಗ್ತಾಯಿದೆ ನೋಡಿ ರೋಡು. ಅದೇ ರೋಡು ಇವಾಗ ನಾನು ವರೂರಿನ ಹತ್ರ ಬಂದು ಬ್ರಿಡ್ಜ್ ಮೇಲ್ಗಡೆ ನಿಂತು ಈ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮಗೆ ಅದರ ಒಂದು ಸಣ್ಣ ಒಂದನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ವರೂರಿನ ಹತ್ರ ಕರ್ನಾಟಕ ಹೆಮ್ಮೆ ಪಡುವಂಥ 2 ವಿಶೇಷ ಅದ್ಭುತಗಳಿದ್ದಾವೆ. ಅವನ್ನ ತೋರಿಸ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಒಂದು ಸೈಡ್ ನೋಡ್ತಿರ್ಬೋದು ಪಾರ್ಶ್ವನಾಥರವರ ಅತ್ಯಂತ ದೊಡ್ಡ ಮೂರ್ತಿ, ಒಂದು ಸೈಡ್ ಕರ್ನಾಟಕದ ಅತ್ಯಂತ ದೊಡ್ಡ ರೋಡ್ಲ್ಯಾಂಡ್ಸ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಒಂದು ಸೈಡ್ ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಮುಂದ್ಗಡೆ ಹೋಗಿ ಅವ್ನು ಜೂಮ್ ಮಾಡಿ ನಾನು ನಿಮಗೆ ತೋರಿಸಿ ಅದ್ರ ಬಗ್ಗೆ ವಿಶೇಷತೆ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ಪಾರ್ಶ್ವನಾಥರವರ ಅತ್ಯಂತ ದೊಡ್ಡ ಮೂರ್ತಿ, ಅದರ ವಿಗ್ರಹ ನೋಡ್ತಾ ಇರ್ಬೋದು ತಾವು. ಇನ್ನೊಂದು ಸೈಡ್ NH4 ರೋಡಿನ ಮಿಡ್ಲ್ ಭಾಗದಲ್ಲಿ ನಿಂತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಲೆಫ್ಟ್ ಸೈಡ್ ಪಾರ್ಶ್ವನಾಥರವರ ಮೂರ್ತಿ ಇದೆ. ಇವಾಗ ಇನ್ನೊಂದು ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ, VRL ಬರ್ತಾಯಿದೆ, ಬೋರ್ಡನ್ನು ನೋಡ್ತಿರ್ಬೋದು ತಾವು. ಸ್ನೇಹಿತರು, ಇವು ಭಾರತದಲ್ಲೇ 2 ಅತ್ಯಂತ ದೊಡ್ಡ ಅದ್ಭುತಗಳಾಗಿರ್ಬೋದು, ಅತ್ಯಂತ ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪ್ನಿ ಆಗಿರ್ಬೋದು. ಪಾರ್ಶ್ವನಾಥರವರ ಅತ್ಯಂತ ದೊಡ್ಡ ಏಕಶಿಲೆಯ ಮೂರ್ತಿ ಕೂಡ ಆಗಿರ್ಬೋದು. ನಾನು ಇವಾಗ ಕನ್ನಡಿಗರ ಹೆಮ್ಮೆ ಪಡುವಂಥ ಕರ್ನಾಟಕದಲ್ಲಿರುವ 2 ವಿಶೇಷ ಅದ್ಭುತಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇವು ಭಾರತದಲ್ಲೇ ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪ್ನಿಗಾಗಿರ್ಬೋದು, ಭಾರತದಲ್ಲಿ ಅತ್ಯಂತ ದೊಡ್ಡ ಪಾರ್ಶ್ವನಾಥರವರ ಏಕಶಿಲೆಯ ಮೂರ್ತಿ ಕೂಡ ಆಗಿರ್ಬೋದು. ನಾನು ಅವುಗಳನ್ನು ಸಂಕ್ಷಿಪ್ತವಾಗಿ ತೋರಿಸ್ಲಿಕ್ಕೆ ಕನ್ನಡಿಗರ ಹೆಮ್ಮೆ ಪಡುವಂಥ 2 ವಿಶೇಷ ಅದ್ಭುತಗಳನ್ನು ನಾನು ತೋರಿಸ್ಲಿಕ್ಕೆ ಇವಾಗ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಇವಾಗ ಸ್ನೇಹಿತರೆ VRL ಮುಂದುಗಡೆ ತೋರಿಸ್ತೀನಿ. ತದನಂತರ ನಾನು ಪಾರ್ಶ್ವನಾಥರವರ ಮೂರ್ತಿ ಮತ್ತು ಜೈನ್ ಬಸ್ತಿಯ ಬಗ್ಗೆ ವಿಶೇಷವಾಗಿ ನಿಮಗೆ ತೋರಿಸ್ತೇನೆ. ನಾನು ಇವಾಗ VRL ಕಂಪನಿಯ ಮುಂದುಗಡೆ ಇರುವ ಸರ್ವಿಸ್ ರೋಡಿನ ಜಲಕ್ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಕಂಪನಿಯ ಗೇಟ್ ಬರ್ತಾಯಿದೆ ಲೆಫ್ಟ್ ಸೈಡಿಗೆ. ತದನಂತರ ಇನ್ನೂ ಮುಂದೆ ಹೋದರೆ ಇನ್ನೊಂದು ಗೇಟ್ ಬರುತ್ತೆ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಥರ ಕ್ಲೀನೆಸ್ದಾಗಿ ಮೇಂಟೈನ್ ಮಾಡಿದ್ದಾರೆ, ಯಾವ ಥರ ಇದೆ ಅಂತಂದೇಳಿ. ಸ್ಟಾಪ್ ಬಸ್ಸುಗಳು ಬರ್ತಾ ಇದ್ದಾವೆ. ಆ ಕಂಪನಿ ಎಂಪ್ಲಾಯ್ಸ್ಗಳನ್ನು ಕರ್ಕೊಂಡು ಹೋಗೋದು ಮತ್ತು ಮಾಡುವ ಬಸ್ಸುಗಳಿರ್ತಾವೆ ನೋಡಿ, ಆ ಬಸ್ಸುಗಳು ನಿಂತಿದ್ದಾವೆ, ಅದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವು ಕಂಪನಿಯ ಸ್ಟಾಪ್ ಬಸ್ಸುಗಳು ಎಂಪ್ಲಾಯ್ಸ್ಗಳನ್ನು ಬಿಟ್ಟು ಬರೋದು ಮತ್ತು ಕರ್ಕೊಂಬರೋದು. ವಿಜಯ್ ಶಂಕೇಶ್ವರ್ ಅವರು ಸ್ನೇಹಿತರೆ ಸಾವಿರಾರು ಜನರಿಗೆ ದುಡಿಮೆ ಕೊಟ್ಟಿದ್ದಾರೆ, ಸಾವಿರಾರು ಜನರಿಗೆ ಅನ್ನ ಹಾಕುವ ಕೈಗಳವು. ಸಾವಿರಾರು ಜನರುಗಳು ಅವ್ರನ್ನ ನಂಬಿಕೊಂಡು ಜೀವನ ಕಟ್ಕೊಂಡಿದ್ದಾರೆ, ದುಡಿಮೆ ಮಾಡ್ತಾಯಿದ್ದಾರೆ, ಮಕ್ಕಳನ್ನ ಓದಿಸ್ತಿದ್ದಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ. ಉದ್ಯೋಗ ರತ್ನ ಶಂಕೇಶ್ವರ್ಗೆ ಸಹ ಇತ್ತಿತ್ತಲಾಗಿ ಹಲವಾರು ಅವಾರ್ಡ್ಗಳು ಬಂದಿದ್ದಾವೆ. ಅವನ್ನೆಲ್ಲ ಹೇಳಂಗಿಲ್ಲ, ನಾನು ಹೇಳಬೇಕು ಎಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಇನ್ನೂ ಹೇಳ್ಬೇಕಂದ್ರೆ ಶಂಕೇಶ್ವರ್ ಅವರ ಕಂಪ್ನಿಯ ಬಗ್ಗೆ ಯೂಟ್ಯೂಬ್ನಲ್ಲಿ ಪರ್ಮಿಷನ್ ತೊಗೊಂಡು ಎಲ್ಲ ಡೀಟೇಲಾಗಿ ಹಾಕಿದ್ದಾರೆ, ಅದನ್ನು ಆಮೇಲೆ ಹೇಳ್ತೀನಿ. ಇವಾಗ ನೋಡಿ ಆ ಕಂಪನಿಯ ಎಂಪ್ಲಾಯ್ಸ್ಗಳು ಹೋಗೋದನ್ನು ಬರೋದನ್ನು ತಾವು ನೋಡ್ತಿರ್ಬೋದು. ಅವರ ಸೆಕ್ಯೂರಿಟಿಗಳು ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇರ್ತಾರೆ ಇಲ್ಲಿ ಎಂಪ್ಲಾಯ್ಸ್ಗಳನ್ನು ಹೋಗೋದನ್ನು ಬರೋದನ್ನು. ನಮ್ಮಂಥ ಯೂಟ್ಯೂಬರು ನಾನು ಒಳಗಡೆ ಹೋಗಿ ವಿಡಿಯೋ ಮಾಡ್ತೀನಿ, ಹಾಗೆಲ್ಲ ಮಾಡೋಕ್ಕೆ ಬಿಡೋಲ್ಲ ಸ್ನೇಹಿತರಲ್ಲಿ. ಅದಕ್ಕೆ ಅದರದೇ ಆದ ಒಂದು ವಿಶೇಷ ಪರ್ಮಿಷನ್ ಇರುತ್ತೆ, ಸಾಹುಕಾರ ಕಡೆಯಿಂದ ತೊಗೊಂಬಂದ್ರೆ ಮಾತ್ರ ಬಿಡ್ತಾರೆ. ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಸಾಹುಕಾರ ಪರ್ಮಿಷನ್ ತೊಗೊಂಡು ಸಾಹುಕಾರ ಜೋಡಿನ ಮಾಡಿ ಯೂಟ್ಯೂಬ್ ಚಾನಲ್ ಹಾಕಿದ್ದಾರೆ, ತಾವು ನೋಡ್ಬೋದು ಹುಡುಕಿ. ನಾವು ಸಣ್ಣ ಯೂಟ್ಯೂಬರು ಅಲ್ಲೇ ಹೊರಗಡೆ ನಿಂತು ವಿಡಿಯೋ ಮಾಡಿ ನಮಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೆ ಗೊತ್ತಿರಲಿ, ಕರ್ನಾಟಕದಲ್ಲಿರುವ ದೊಡ್ಡ TV ಶೋಗಳಲ್ಲಿ ಮತ್ತು ದೊಡ್ಡ ಯೂಟ್ಯೂಬ್ ಚಾನಲ್ಗಳಲ್ಲಿ ಕಂಪನಿಯ ಟ್ರಾನ್ಸಾಕ್ಷನ್ ಯಾವ ಥರ ಇದೆ, ಎಷ್ಟು ಬಸ್ಸುಗಳಿದ್ದಾವೆ, ಎಷ್ಟು ಲಾರಿಗಳಿದ್ದಾವೆ ಅಂತಂದೇಳಿ ಸಾಹುಕಾರ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದನ್ನು ತಾವು ಯೂಟ್ಯೂಬಲ್ಲಿ ನೋಡ್ತಿರ್ಬೋದು. ನಾನು ಅದ್ರ ಹೊರಗಡೆ ಭಾಗವನ್ನು ತೋರಿಸ್ತಾ ಇದ್ದೀನಿ. VRL ವೆಲ್ಕಮ್ ಅಂತ ಬರ್ತಾಯಿದೆ. ಹೊರಗಡೆ ಸರ್ವಿಸ್ ರೋಡ್ ತೋರಿಸ್ತಾ ಇದ್ದೀನಿ. ಹೊರಗಡೆ ದಟ್ಟವಾಗಿ ಬೆಳೆಸಿರೋ ಮರಗಿಡಗಳನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಮತ್ತು ಸಾರಿಗೆ ಸಂಪರ್ಕ ಯಾವ ಥರ ಹೋಗ್ತಾ ಇದ್ದಾರೆ, ಜನರು ಬರ್ತಾಯಿದ್ದಾರೆ, ಅದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಯೂಟ್ಯೂಬ್ನಲ್ಲಿ ತಾವು ಹುಡುಕಿದರೆ ಕಂಪ್ನಿ ಸಾಹುಕಾರ ಮಾತಾಡಿದ್ದು ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಥರ ಅನ್ನೋದೆಲ್ಲ ಡೀಟೇಲ್ಸಾಗಿ ಬಂದಿದೆ, ತಾವು ನೋಡ್ಬೋದು. ನಾನು ಅದರ ಸಂಕ್ಷಿಪ್ತವಾಗಿ ಸಣ್ಣ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಭಾರತ ದೇಶಾದ್ಯಂತ ಸ್ನೇಹಿತರೆ VRL ಬ್ರಾಂಚ್ಗಳಿದ್ದಾವೆ. ಅದನ್ನು ಮೇಂಟೈನ್ ಮಾಡೋಕ್ಕೆ ಇದೇ ದೊಡ್ಡ ಆಫೀಸು ಹುಬ್ಬಳ್ಳಿಯಲ್ಲಿ ಮತ್ತು ಇದೇ ಆಫೀಸ್ ಇರೋದು. ಅದಕ್ಕೆ ಸಂಬಂಧಪಟ್ಟ ಲೋಡಿಂಗ್ ಪಾಯಿಂಟು, ಅನ್ಲೋಡಿಂಗು ಎಲ್ಲ, ಡ್ರೈವರ್ ರೆಸ್ಟ್ ರೂಮು, ಕ್ಯಾಂಟೀನು, ವರ್ಕ್ಶಾಪ್ ಸಂಬಂಧಪಟ್ಟಿದ್ದೆಲ್ಲ ಇಲ್ಲೇ ಇರೋದು. ಭಾರತ ದೇಶಾದ್ಯಂತ ಇದನ್ನು ನಂಬಿಕೊಂಡು ಜನ ದುಡಿಮೆ ಮಾಡ್ತಾಯಿದ್ದಾರೆ, ಜೀವನವನ್ನು ಕಟ್ಕೊಂಡಿದ್ದಾರೆ. ಶಂಕೇಶ್ವರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಂಗಿಲ್ಲ. ನಾನು ಮತ್ತೆ
ಟೈಮ್ ಸಿಕ್ಕರೆ ಮತ್ತೊಂದು ವೀಡಿಯೋ ಮಾಡ್ತೀನಿ. ಇವಾಗ ನಾನು ನಿಮಗೆ ಅಲ್ಲಿ ಮಟ್ಟ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಮಟ್ಟ ಶಂಕೇಶ್ವರದ ಕಂಪ್ನಿ ಅನ್ನದಾತರ ಅಂತ ಹೇಳ್ತಾರೆ. ಅವ್ರನ್ನ ನಂಬ್ಕೊಂಡು ಸಾವಿರಾರು ಜನ ಇವಾಗಲೂ ದುಡಿಮೆ ಮಾಡ್ತಾಯಿದ್ದಾರೆ. ನಾನು ತದನಂತರ ಜೈನ್ ಬಸ್ತಿಗೆ ಹೋಗಿ ನಾನು ವೀಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಸ್ವಾಗತ ತಮಗೆ. ಜೈನ್ ಬಸ್ತಿಗೆ ಬಂದಿದ್ದೀನಿ ನಾನು. ಕರ್ನಾಟಕದ ಜೈನರ ಕಾಶಿ ಅಂದರೂ ತಪ್ಪಾಗಂಗಿಲ್ಲ. ಅದರ ಫ್ರಂಟ್ ಭಾಗವನ್ನು ತೋರಿಸ್ತಾ ಇದ್ದೀನಿ ನಾನು. ಜೈನ ಧರ್ಮದ 24 ತೀರ್ಥಂಕರರಲ್ಲಿ ಇಲ್ಲಿ ಹಲವಾರು ಅದಕ್ಕೆ ಸಂಬಂಧಪಟ್ಟ ದೇವರುಗಳ ಮೂರ್ತಿಯನ್ನು ಮಾಡಿ ನಿಂದಿರಿಸಿದ್ದಾರೆ. ಅಲ್ಲಿ ಹೋಗಿ ತೋರಿಸ್ತೇನೆ ನಾನು ನಿಮಗೆ. ಈಗ ಅದಕ್ಕೆ ಸಂಬಂಧಪಟ್ಟ ಗಾರ್ಡನ್ ಯಾವ ಥರ ಇದೆ, ಅದನ್ನು ಹೆಂಗೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಇಲ್ಲಿ ಮೆಟ್ಲು ಹತ್ತಿ ಹೋಗ್ತಾ ಇದ್ದೀನಿ ನೋಡಿ. ಜೈನ ಧರ್ಮದ 24 ತೀರ್ಥಂಕರರಲ್ಲಿ 9 ತೀರ್ಥಂಕರರ ಮೂರ್ತಿಗಳನ್ನು ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ನವಗ್ರಹ ಕ್ಷೇತ್ರ ಅಂತಂದೇಳಿ ಹೆಸರು ಕೊಟ್ಟಿದ್ದಾರೆ. ನೋಡ್ತಿರ್ಬೋದು, ಜೈನ ಧರ್ಮದ 9 ಮೂರ್ತಿಗಳು ಇಲ್ಲೇ ಇದ್ದಾವೆ. ಶ್ರವಣ ಬೆಳಗೊಳದಲ್ಲಿದೆ, ಅದು ಬಾಹುಬಲಿಯ ಮೂರ್ತಿ. ಇನ್ನೊಂದು ಧರ್ಮಸ್ಥಳದಲ್ಲಿದೆ, ಅದು ಬೇರೆ ಮೂರ್ತಿ. ಇದು ಪಾರ್ಶ್ವನಾಥರವರ 61 ಫೂಟಿನ ಏಕಶಿಲೆಯ ಮೂರ್ತಿ ಸ್ನೇಹಿತರೆ. 9 ಜೈನ ಧರ್ಮದ 9 ತೀರ್ಥಂಕರರ ಮೂರ್ತಿಗಳನ್ನು ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಅದರಲ್ಲಿ ಪಾರ್ಶ್ವನಾಥರವರ 61 ಫೂಟಿನ ಏಕಶಿಲೆಯ ಮೂರ್ತಿ ಇರೋದು ಇಲ್ಲೇ. ಅದನ್ನು ತೋರಿಸ್ಲಿಕ್ಕೆ ಬಂದಿದ್ದೆ ನಾನು. ನೋಡ್ತಿರ್ಬೋದು ಅದರದ ಗಾರ್ಡನ್ ಯಾವ ಥರ ಮೇಂಟೈನ್ ಮಾಡಿದ್ದಾರೆ, ಯಾವ ಥರ ಕ್ಲೀನ್ ಇಟ್ಟಿದ್ದಾರೆ, ಹೆಂಗಿದೆ ಅಂತಂದೇಳಿ. ಇವಾಗ ನೋಡಿ ಜೂಮ್ ಮಾಡಿ ತೋರಿಸ್ತೇನೆ ನೋಡಿ. ಇದು ಶಿವನೇರಿ ಪರ್ವತ ಅಂತಂದೇಳಿ ರೀಸೆಂಟ್ಲಿ ಇದರದೇ ಓಪನಿಂಗ್ ಆಯಿತು. ವಿಜೃಂಭಣೆಯಿಂದ ಮಾಡಿದರು. ದೊಡ್ಡ ದೊಡ್ಡ ಟಿ ವಿ ಶೋಗಳಲ್ಲಿ ಬಂದಿದೆ. ಮತ್ತೊಳ್ಳಿ ಹಲವಾರು ಯೂಟ್ಯೂಬ್ ಚಾನಲ್ಗಳು ಕೂಡ ಬಂದಿದೆ. ಇದು ಶಿವನೇರಿ ಪರ್ವತ ಅಂತಂದೇಳಿ 405 ಫೂಟ್ ಎತ್ತರವಿದೆ. ಜೈನ ಧರ್ಮದ ಮ್ಯೂಸಿಯಂ ಅಂತಂದು ಹೇಳಿ ಕೂಡ ಹೇಳ್ತಾರೆ. 24 ತೀರ್ಥಂಕರರು ಮತ್ತು ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಮ್ಯೂಸಿಯಮಿನ ಸಣ್ಣ ಝಲಕ್ಕಿದೆ. ನನಗೆ ಗೊತ್ತಿರೋದಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಇವಾಗ ನಾನು ವರೂರಿಗೆ ಹೋಗ್ತೀನಿ. ಸ್ವಾಗತ ಸ್ನೇಹಿತರೆ. ವರೂರಿನಲ್ಲಿದ್ದೀವಿ, ಧಾರವಾಡ ಜಿಲ್ಲೆಯ ವರೂರು ಸ್ನೇಹಿತರೆ. ಇದು ಮಲೆನಾಡಿನ ಸೆರಗು ಕೂಡ ಅಂತಾರೆ. ಇಲ್ಲಿಂದ 10 ಕಿಲೋಮೀಟ್ರ್ ಹೋದರೆ ಸಾಕು, ತಡಸಂತೆಲ್ಲ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಜೈನ ಧರ್ಮದ ಓಪನಿಂಗ್ ಆಯ್ತಂದಲ್ಲ, ಅದ್ರ ಬ್ಯಾನರ್ ಕೂಡ ಇನ್ನೂ ಹಂಗೆ ಇದ್ದಾವೆ ನೋಡಿ. ಇವಾಗ ನೋಡಿ ಬಸ್ತಿ ಬರ್ತಾಯಿದೆ. ಜೈನ ದಿಗಂಬರ ಪಾರ್ಶ್ವನಾಥರವರ ಬಸ್ತಿ. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ಬಸ್ತಿಗೆ ಮತ್ತು ವರೂರಿಗೆ. ಬ್ರಿಡ್ಜಿನ ಆ ಸೈಡು ಮತ್ತು ಈ ಸೈಡ್ ತೋರಿಸ್ತಾ ಇದ್ದೀನಿ. ವರೂರಿನ ಬಗ್ಗೆ ಇನ್ನೂ ಸ್ವಲ್ಪ ವಿಡಿಯೋ ಮಾಡಬೇಕಾಗಿತ್ತು. ವಿಡಿಯೋ ಲಾಂಗ್ ಲೆಂತ್ ಆಗುತ್ತಂತಂದೇಳಿ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ನಾನು. ವರೂರಿಗೆ ಸಂತ ಶಿಸ್ತನಾಳ ಶರೀಫರು ಕೂಡ ವರೂರು ಅಂದರೆ ವರ ಇದ್ದಂಗೆ ಅಂಥೇಳಿ ವರ ಕೊಟ್ಟು ಹೋದ ಊರಿದು. ಅದರ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಮತ್ತು ಸ್ನೇಹಿತರೆ ನಾನು ಇನ್ನೊಂದು ಟೈಮ್ ಸಿಕ್ಕರೆ ಇನ್ನೊಂದು ವೀಡಿಯೋ ಮಾಡಿ ನಾನು ನಿಮ್ಗೆ ಹಾಕ್ತೀನಿ ಸ್ನೇಹಿತರೆ. ಪಬ್ಲಿಕ್ ಸ್ಟೋರಿಗೆ ಮತ್ತೊಂದು ವಿಶೇಷ ವೀಡಿಯೋದೊಂದಿಗೆ ನಾನು ಸದಾ ನಿಮ್ಮೊಟ್ಟಿಗಿರ್ತೀನಿ. ನಮಸ್ತೆ, ಧನ್ಯವಾದಗಳು ಸ್ನೇಹಿತರೆ.